ಸೋನು ಶ್ರೀನಿವಾಸ್ ಗೌಡ. ನನಗೂ ಸಾಕಷ್ಟು ಜನ ಟಿಕ್ಟಾಕ್ ಸ್ಟಾರ್ಸ್ ಗೊತ್ತಿದ್ದಾರೆ. ಇನ್ಫ್ಯಾಕ್ಟ್ ಪವರ್ ವಿನು ಆಗಿರ್ಬೋದು, ಕಾರ್ತಿಕ್ ಶೇಖರ್ ಆಗಿರ್ಬೋದು, ನಮ್ಮ ಖುಷಿ ಆಗಿರ್ಬೋದು, ತುಂಬ ಜನ ಆಲ್ಮೋಸ್ಟ್ ಟಿಕ್ಟಾಕ್ ಸ್ಟಾರ್ಸ್ನ ನಾನು ನೋಡಿದ್ದೀನಿ. ಯಾವತ್ತೂ ಅವರು ಲೂಸ್ ಟಾಕ್ಸ್ ಮಾತಾಡಿರೋದು ನಾನು ನೋಡಿಲ್ಲ. ಕನ್ನಡದ ಬಗ್ಗೆ ಲೈಕ್ ಬೇರೆ ಥರ ಟಾಕ್ಸ್ ಮಾತಾಡಿದ್ದು ನಾನು ಯಾವತ್ತೂ ನೋಡಿಲ್ಲ. ಇನ್ಫ್ಯಾಕ್ಟ್ ನಾವು ಇರುವಂಥ ನೆಲ, ತಿನ್ನೋವಂಥ ಅನ್ನ, ಕುಡಿಯೋವಂಥ ನೀರು ಎಲ್ಲ ಕನ್ನಡದ್ದೇ, ಕರ್ನಾಟಕದ್ದೇ. ಸೊ ನಾವು ಈ ಒಂದು ನೆಲದಲ್ಲಿ ಹುಟ್ಟಿ ಈ ಒಂದು ನೆಲದಲ್ಲಿ ಇರುವಂಥ ಒಂದು ಕನ್ನಡಿಗರ ಬಗ್ಗೆ ಮಾತಾಡಿದ್ರೆ ಅದು ನಮಗೆ ನಾಚಿಕೆ ಆಗುವಂಥ ಮಾತು. ಸೊ ನಿನಗೆ ಏನಮ್ಮ ಯೋಗ್ಯತೆ ಇದೆ ಅಂತ ಕನ್ನಡಿಗರ ಬಗ್ಗೆ ಮಾತಾಡ್ತೀಯಾ? ನೀನು ನಿಜವಾಗ್ಲೂ ಕನ್ನಡಿಗರ ಬಗ್ಗೆ ಮಾತಾಡಬೇಕು ಅಂದರೆ ನಾನು ನಿನಗೆ ಓಪನ್ ಚಾಲೆಂಜ್ ಕೊಡ್ತೀನಿ. ದಯವಿಟ್ಟು ನನ್ನ ಹತ್ರ ಬಂದು ಮಾತಾಡು ಕನ್ನಡಿಗರ ಬಗ್ಗೆ. ನೀನು ಹೇಳಿರೋ ಅಂಥ ಪದಗಳೇನು ಅಂದರೆ ಕನ್ನಡದವರು ಬೆಳೆಸಲ್ಲ, ಬೆಳೆಯೋಕ್ಕೆ ಬಿಡೋದಿಲ್ಲ. ಯಾಕೆ? ಕನ್ನಡದಲ್ಲಿ ಕನ್ನಡ ಅಲ್ದಿರ ಬೇರೆ ಯಾವ ಭಾಷೆನೂ ಆ್ಯಕ್ಟ್ ಮಾಡಿಲ್ಲ. ನಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಅಪ್ಪಾಜಿ ಅವರು ಇವತ್ತು ಕರ್ನಾಟಕ ರತ್ನ ಹೇಗಿದ್ದಾರೆ, ದೇವರು ಅಂತ ಪೂಜೆ ಮಾಡ್ತೀವಿ ಇವತ್ತು ನಾವು ಅವ್ರನ್ನ. ಅವ್ರು ಯಾವ ಭಾಷೆಯಲ್ಲಮ್ಮ ಬಂದಿರೋದು? ವಿಷ್ಣು ಅಪ್ಪಾಜಿ ಅವರು, ಅಂಬರೀಷ್ ಅಂಕಲು, ಶಂಕರ್ ನಾಗ್ ಅವರು, ದೇವರಾಜ್ ಅವರು, ರವಿಚಂದ್ರನ್ ಅವರು, ಟೈಗರ್ ಪ್ರಭಾಕರ್ ಅವರು, ಶಿವಣ್ಣ, ಪುನೀತ್, ದರ್ಶನ್, ಸುದೀಪ್ ಅವರು ಫಸ್ಟ್ ಮಾಡಿದ್ದು ಬೇರೆ ಲ್ಯಾಂಗ್ವೇಜಲ್ಲ ಮಾತಾಯಿ. ಫಸ್ಟ್ ಅವ್ರು ಕಾಣಿಸ್ಕೊಂಡಿದ್ದೆ ಕನ್ನಡ ಸಿನಿಮಾಲಿ. ಸೊ ಬೆಳೆಸೋಕ್ಕೆ ಬಿಡೋದಿಲ್ಲ ಅನ್ನೋದು ತುಂಬ ದೊಡ್ಡ ತಪ್ಪು. ಆ ಮಾತು ಯಾರೇ ಹೇಳಿದ್ರೂ ಅದನ್ನು ವಾಪಸ್ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಖಂಡಿತ ಬೆಳೆಸ್ತಾರೆ ನಮ್ಮ ಕನ್ನಡಿಗರು, ಹೃದಯವಂತರು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ವಿದ್ಯಾ ವಿಜಯ್. ನೀಟ್ ನೋಡ್ತಾ ಇದ್ದೀರಾ ಅಭಿಯಾನ ಅನ್ನೋ ಹೊಸ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಬಂದಿರೋವಂಥ ರೀಸನ್ ಏನು ಅಂತ ಹೇಳಿದ್ರೆ, ನನ್ನ ಒಂದು ಸಿನಿಮಾ ಜರ್ನಿನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ನನ್ನ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಬೇಸಿಕಲಿ ಐ ಆಮ್ ಅ ಕ್ಲಾಸಿಕಲ್ ಡಾನ್ಸರ್, ಭರತನಾಟ್ಯಂ ಡಾನ್ಸರ್ ಆಗಿದೆ. ಸೊ ಅಲ್ಲಿಂದ ನನಗೆ ಕಂಪ್ಲೀಟಾಗಿ ಡಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಐ ವಾಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಮಾಲಾಶ್ರೀ ಮ್ಯಾಮ್. ಲೈಕ್ ಅವರು ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದೆ. ಆಮೇಲೆ ಅವ್ರು ಯಾವ ಥರ ಔಟ್ಫಿಟ್ಸ್ ಹಾಕ್ತಾರೋ ಅದೇ ಥರ ಔಟ್ಫಿಟ್ಸ್ ನಂಗೆ ಬೇಕು ಅಂತ ಹುಡುಕಿ ತೆಗೆಸ್ಕೊತಾ ಇದ್ದೆ. ನನಗಿನ್ನೂ ಜ್ಞಾಪಕ ಇದೆ, ಒಂದು ಸತಿ ಅವ್ರದ್ದು SP ಭಾರ್ಗವಿ ಅಂತ ಒಂದು ಸಿನಿಮಾ ನೋಡಿದ್ದೆ. ಆ ಸಿನಿಮಾಲಿ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದರು, SP ಕ್ಯಾರೆಕ್ಟರ್ ಮಾಡಿದರು. ಸೊ ಆ ಒಂದು ಸಿನಿಮಾ ನೋಡಿಬಿಟ್ಟು ಬಂದು ನನಗೂ ಅದೇ ಥರ ಡ್ರೆಸ್ ಬೇಕು ಅಂತ ಹೇಳಿಬಿಟ್ಟು ಐ ಸ್ಟಿಲ್ ಹ್ಯಾವ್ ದಟ್ ಪಿಕ್ಚರ್. ಸೊ ಆ ಒಂದು ಡ್ರೆಸ್ಸಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಹೀಗೆ ನನ್ನ ಒಂದು ಜರ್ನಿ ಶುರುವಾಯಿತು. ದೆನ್ ನನ್ನ ಒಂದು ಫಸ್ಟ್ ಸಿನಿಮಾ ಹೇಗೆ ನನ್ನ ಸಿನಿಮಾಗೆ ಪಾದಾರ್ಪಣೆ ಮಾಡಿದ್ದು ಅಂದರೆ, GV ಅಯ್ಯರ್ ಚಿತ್ರಬ್ರಹ್ಮ ಅಂತಲೇ ಹೇಳ್ಬೋದು. ಸಿನಿಮಾ ಜಗತ್ತನ್ನ ಸೃಷ್ಟಿ ಮಾಡಿರೋಂಥ ದೊಡ್ಡ ವ್ಯಕ್ತಿಯವರು. ಅವರ ಒಂದು ಸಿನಿಮಾ ಶ್ರೀಕೃಷ್ಣ ಲೀಲಾ ಅಂತ ಹೇಳಿಬಿಟ್ಟು, ಇದು 5 ಲ್ಯಾಂಗ್ವೇಜಲ್ಲಿ ಬಂದಿದ್ದಂಥ ಸಿನಿಮಾ. ಸೊ ಐ ಆಮ್ ಲೈಕ್ ರಿಯಲಿ ಬ್ಲೆಸ್ಡ್. ನನ್ನ ಒಂದು ಸಿನಿಮಾ ಫಸ್ಟ್ ಸ್ಟೆಪ್ಪೇ ನಾನು 5 ಲ್ಯಾಂಗ್ವೇಜಸಲ್ಲಿ, ಅದರಲ್ಲೂ ಅಂಥ ಒಂದು ದೊಡ್ಡ ದಿಗ್ಗಜರೊತ್ತಿಗೆ ವರ್ಕ್ ಮಾಡೋ ಅಂಥದ್ದು ಒಂದು ಅವಕಾಶ ಸಿಕ್ತು. ಇನ್ಫ್ಯಾಕ್ಟ್ ಅದರಲ್ಲಿ ಕ್ಯಾಮ್ರಾಮನ್ ಅವರು ಬಂದು ಗೌರಿಶಂಕರ್ ಅವರು, ರಕ್ಷಿತಾ ಅವ್ರ ಫಾದರ್. ಸೊ ಲೈಕ್ ಐ ಆಮ್ ವೆರಿ ಬ್ಲೆಸ್ಡ್. ಸುಮನ್ ನಗರ್ಕರ್ ಅವರಿದ್ದರು, ಆಮೇಲೆ ತುಂಬ ಎಲ್ಲ ದೊಡ್ಡ ವ್ಯಕ್ತಿಗಳಿದ್ರು ಅದರಲ್ಲಿ. ಸೊ ನನ್ನ ಒಂದು ಜರ್ನಿ ಈ ಸಿನಿಮಾಯಿಂದ ಸ್ಟಾರ್ಟ್ ಆಯಿತು. ಈ ಸಿನಿಮಾ ಆದ ನಂತರ ನಾನು ಮಾಡಿದಂಥ ನೆಕ್ಸ್ಟ್ ಸಿನಿಮಾ ಬಂದು ಒಂದು ಅವಾರ್ಡ್ ಸಿನಿಮಾ ಮಾಡಿದೆ, ಯುದ್ಧ ಮತ್ತು ಸ್ವಾತಂತ್ರ್ಯ ಅಂತ. ಇನ್ಫ್ಯಾಕ್ಟ್ ನಾನು ಹೇಳೋದು ಮರೆತೆ, ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಐ ವಾಸ್ ಇನ್ 8th ಸ್ಟ್ಯಾಂಡರ್ಡ್. ತುಂಬ ಚಿಕ್ಕ ಹುಡುಗಿ ನಾನು. ನಿಜವಾಗ್ಲೂ ನನಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಸ್ಕೂಲ್ ಡ್ರೆಸ್ಸಲ್ಲಿ ಹೋಗ್ತಿದ್ದೆ, ಅಲ್ಲಿ ಏನು ತೋರಿಸ್ತಾರೋ ಏನು ಹೇಳ್ತಾರೋ ಅದನ್ನು ಹಾಗೆ ಮಾಡಿಬಿಟ್ಟು ಹಾಗೆ ವಾಪಸ್ ಬರ್ತಿದ್ದೆ. ಸೊ ಆ ಥರ ನಾನು ಆಟ ಮಾಡ್ಕೊಂಡು ಬಂದಿರೋ ಅಂಥ ಪಾತ್ರ ಅದು. ಸೊ ನನ್ನ ಸ್ವಲ್ಪ ಮೆಚೂರ್ಡ್ ಬಂದಿತ್ತು ನನಗೆ ಸೆಕೆಂಡ್ ಸಿನಿಮಾ ಮಾಡುವಾಗ, ಯುದ್ಧ ಮತ್ತು ಸ್ವಾತಂತ್ರ್ಯ ಅಂತ MD ಕೌಶಿಕ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾ. ಸೊ ಅದರಲ್ಲಿ ಒಂದು ಬಡ ಕುಟುಂಬ, ತಿನ್ನೋಕ್ಕೂ ಗತಿ ಇಲ್ಲದೆ ಇರುವಂಥ ಒಂದು ಕುಟುಂಬದ ಒಂದು ಕತೆ ಅದು. ಈ ಸ್ವತಂತ್ರ, ಈ ಫ್ರೀಡಮ್, ಯುದ್ಧ ಮತ್ತು ಸ್ವಾತಂತ್ರ್ಯ ಟೈಟಲ್ ಹೇಳ್ತಾ ಇರೋಂಗೆ ಇದು ಫ್ರೀಡಮ್ ಆ್ಯಂಡ್ ಫೈಟ್ ಅನ್ನೋ ಥರ ಅದು ಕತೆ. ಒಂದು ಚಿಕ್ಕ ಹುಡುಗ, ನನ್ನ ತಮ್ಮನ ಒಂದು ಪಾತ್ರ ಇದೆ. ಸೊ
ಅವನ ಜೊತೆ ನಾನು ಒಂದಿರ್ತೀನಿ, ಅಕ್ಕನಾಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಹೇಗೆ ಅಂದರೆ ಈ ಸಿನಿಮಾಲಿ ನನಗೆ ಸಿಕ್ಕಂಥ ಒಂದು ರೆಕಗ್ನೈಷನ್ ನನಗೆ ತುಂಬಾ ಬ್ಲೆಸ್ಡ್ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಈ ಸಿನಿಮಾ ಮಾಡಿದ ಮೇಲೆ ನನಗೆ ಹೈದ್ರಾಬಾದ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲಲ್ಲಿ ನನ್ನ ನೇಮ್ ನಾಮಿನಿ ಆಯಿತು. ಆ್ಯಂಡ್ ಐ ವಾಸ್ ರಿಯಲಿ ಹ್ಯಾಪಿ ಆ ವಿಷಯ ಕೇಳಿದಾಗ. ಅದಾದ ನಂತರ ನಾನು ಮಾಡಿದ ನೆಕ್ಸ್ಟ್ ಮೂವಿ ಬಂದು ನಾಗಾಭರಣ ಅಂತ. ಸೊ ಇದು ಆಗ್ತಾಯಿದ್ದಂಗೆ ಇಮಿಡಿಯೇಟಾಗಿ ನನಗೆ ಹೀರೋಯಿನ್ ಆಗಿ ಆಫರ್ ಬಂತು. ಅದು ಹೀರೋ ಯಾರು ಅಂತ ಕೇಳಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ಆ್ಯಕ್ಚುಲಿ ಶೋಭರಾಜ್ ಅವರು ಅದರಲ್ಲಿ ಹೀರೋ. ಸೊ ಅವ್ರು ನೋಡಿಬಿಟ್ಟು ಈ ಚಿಕ್ಕ ಹುಡುಗಿನ ಹೀರೋಯಿನ್ ನನ್ನ ಜೊತೆಲಿ ಗೋಲಿ ಆಡೋ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಹೀರೋಯಿನಾಗಿ ಹಾಕ್ತೀರಾ ಅಂದರು. ಸೊ ಬಟ್ ಆ ಒಂದು ಪಾತ್ರಕ್ಕೆ ನಾನು ಸ್ಯೂಟಬಲ್ ಅಂತ ಹೇಳಿಬಿಟ್ಟು ಡೈರೆಕ್ಟ್ರ್ ಇಲ್ಲ ಇದೆ ಹುಡುಗಿ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ರು. ಸೊ ಇಟ್ ವಾಸ್ ಅದು ಒಂಥರ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇನ್ಫ್ಯಾಕ್ಟ್ ಶಾಂತಮ್ಮ ಅಜ್ಜಿ ಇದ್ದರು, ಅದರಲ್ಲಿ ದೊಡ್ಡಣ್ಣ ಅಂಕಲ್ ಇದ್ದರು, ಶುಭರಾಜ್ ಅವರಿದ್ದರು. ಸೊ ಹೀಗೆ ಮಾರಿಮುತ್ತು ಅವರಿದ್ದರು. ಅವರು ಇನ್ಫ್ಯಾಕ್ಟ್ ಇವತ್ತು ನಮ್ಮ ಒಟ್ಟಿಗೆ ಇಲ್ಲ ಅವರು. ಸೊ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದು ಆ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ನಾನು ನಾಗಾಭರಣ ಆದಮೇಲೆ ಮಾಡಿದಂಥ ಸಿನಿಮಾ ಬಂದು ಯಾಹೂ ಅಂತ ಹೇಳಿಬಿಟ್ಟು ಸೀತಾರಾಮ್ ಕಾರಂತ್ ಅವರು ಯಾರಿಗೆ ಗೊತ್ತಿಲ್ಲ, ಚಂದ್ರಮುಖಿ ಪ್ರಾಣಸಖಿ, ಶ್ರೀರಸ್ತು ಶುಭಮಸ್ತು, ಆಮೇಲೆ ಶಿವಣ್ಣ ಅವ್ರದ್ದು ಸ್ಮೈಲ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ. ಸೊ ಅಂಥ ಒಂದು ದೊಡ್ಡ ನಿರ್ದೇಶಕರ ಕೈ ಕೆಳಗೆ ವರ್ಕ್ ಮಾಡೋ ಅಂಥ ಒಂದು ಒಳ್ಳೆಯ ಅವಕಾಶ ಸಿಕ್ತು ನನಗೆ. ಯಾಹೂ ಅನ್ನೋ ಸಿನಿಮಾಲಿ ಧ್ರುವ ಶರ್ಮಾ ಅಂತ, ಈಗ ಅವ್ರು ನಮ್ಮ ಜೊತೆ ಇಲ್ಲ. ಧ್ರುವ ಶರ್ಮಾ ಅವರು ಹಿ ವಾಸ್ ಎ CCL ಪ್ಲೇಯರ್ ಆಲ್ಸೋ. ಆಮೇಲೆ ಅವರು ಯಾರೂ ಅವ್ರನ್ನ ಮೂಗ ಅಂತ ಹೇಳೋಕ್ಕಾಗ್ತಾನೆ ಇಲ್ಲ. ಹೀ ಈಸ್ ನಾಟ್ ಡಮ್, ಹೀ ಈಸ್ ಇಂಟೆಲಿಜೆಂಟ್, ಹೀ ಈಸ್ ವೆರಿ ಇಂಟೆಲಿಜೆಂಟ್. ನಮ್ಮ ಅಮ್ಮಂಗೆ ಹೇಳೋರು ಬಂದು ಯಾಕೆ ಫೋನ್ ಕೊಡ್ತೀರಾ, ಕಿತ್ತಿಟ್ಕೊಳ್ಳಿ ಫೋನ್ ಅವಳ ಹತ್ರ ಅಂತ. ಹೀ ಈಸ್ ದಟ್ ಇಂಟೆಲಿಜೆಂಟ್. ಸೊ ಅವ್ರ ಜೊತೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅದರಲ್ಲಿ ಸೌರವ್ ಅವರಿದ್ದರು, ನೀತು ಅವರಿದ್ದರು. ಸೊ ದತ್ತಣ್ಣ ಅಂಕಲ್ ಇದ್ದರು. ಇನ್ಫ್ಯಾಕ್ಟ್ ನಾನು ಇದು ಹೇಳಬೇಕು, ದತ್ತಣ್ಣ ಅಂಕಲ್ ಜೊತೆ ನನಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಬಟ್ ಸ್ಟಿಲ್ ಅಂಕಲ್ ಆ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಾನು ಪ್ರೆಸ್ ಮೀಟ್ಸಲ್ಲೆಲ್ಲ ಮೀಟ್ ಮಾಡಿದ್ದೀನಿ ಅಂಕಲ್ನ. ಹೀ ಈಸ್ ಎ ಸ್ವೀಟ್ ಹಾರ್ಟ್. ಅವ್ರಿಗೆ ಯಾರು ಏಜ್ ಆಗಿದೆ ಅಂತ ಹೇಳೋದೇ ಇಲ್ಲ, ಇನ್ನೂ ಚಿರ ಯುವಕ ಅವರು. ಆ್ಯಂಡ್ ಹೀ ಈಸ್ ಟೂ ಗುಡ್. ಅಂಕಲ್ ಇಸ್ ವೆರಿ ಸ್ವೀಟ್. ಸೊ ಇಂಥ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿಕೊಂಡು ಆಮೇಲೆ ಕೊನೆಯದಾಗಿ ನನಗೆ ಬಂದಂಥ ಇನ್ನೊಂದು ದೊಡ್ಡ ಅವಕಾಶ ಅಂತ ಹೇಳಿದ್ರೆ ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿದಂಥ ಹೆತ್ತವರ ಕನಸು ಅನ್ನೋ ಸಿನಿಮಾ. ಸೊ ಸಾಯಿ ಪ್ರಕಾಶ್ ಅವ್ರು ಯಾರಿಗೂ ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಮನಸ್ಸಲ್ಲಿ ಆಳವಾಗಿ ಕೂತಿರೋವಂಥ ಸಿನಿಮಾ ತವರಿಗೆ ಬಾತಂಗಿ ಅಂತ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡೋಕ್ಕೂ ನನಗೆ ಒಂದೊಳ್ಳೆ ಅವಕಾಶ ಸಿಕ್ತು. ಹೆತ್ತವರ ಕನಸು ಅಂತ ರಾಧಿಕಾ ಕುಮಾರಸ್ವಾಮಿ ಅವರು ಫಸ್ಟ್ ಲೀಡಾಗಿ ಮಾಡಿದ್ರು. ನಾನು ಸೆಕೆಂಡ್ ಲೀಡಾಗಿ ಆ್ಯಕ್ಟ್ ಮಾಡಿದೆ ಆ ಸಿನಿಮಾಲಿ. ಇನ್ಫ್ಯಾಕ್ಟ್ ಅದರಲ್ಲಿ ಪ್ರಮೀಳಾ ಜೋಶಿ ಅವರಿದ್ದರು, ಸುಂದರರಾಜ್ ಅಂಕಲ್ ಇದ್ದರು, ರೇಖಾದಾಸ್ ಮ್ಯಾಮ್ ಇದ್ದರು, ಆಮೇಲೆ ಮಯೂರ್ ಪಟೇಲ್ ಅವರಿದ್ದರು, ಸಾಗರ್ ಇದ್ದರು, ಆಲ್ಮೋಸ್ಟ್ ಎಲ್ಲ ಟೆನಿಸ್ ಕೃಷ್ಣ ಅಂಕಲ್ ಇದ್ದರು. ಸೊ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದರು. ಸೊ ಹೀಗೆ ನನ್ನ ಒಂದು ಸಿನಿಮಾ ಜರ್ನಿ ಹೀಗೆ ಬಂತು. ಸೊ ಈ ಸಿನಿಮಾ ಮಾಡ್ತಾ ಇದ್ದಂಗೆ ನಾನು ಕೆಲವೊಂದು ಬ್ರೇಕ್ಸ್ ಆಯಿತು. 10th ಸ್ಟ್ಯಾಂಡರ್ಡಾಗೆ ಒಂದು ಬ್ರೇಕ್ ತೊಗೊಂಡೆ, ಸೆಕೆಂಡ್ PU ಒಂದು ಬ್ರೇಕ್ ತೊಗೊಂಡೆ. ಸೊ ಡಿಪ್ಲೊಮಾ ಇನ್ ಥಿಯೇಟರ್ ಮಾಡುವಾಗ 2 years ಬ್ರೇಕ್ ತೊಗೊಂಡೆ. ಸೊ ಈ ಬ್ರೇಕ್ಸ್ ಏನಾಗೋಯಿತು, 1 year 2 years ಈ ಥರ ಮಧ್ಯ ಬ್ರೇಕ್ಸ್ ಹೋಗಿ ಆಲ್ಮೋಸ್ಟ್ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಬ್ರೇಕ್. ಸೊ ಅದಾದಮೇಲೆ ನಾನು ಮಾಡಿದ್ದು ಒಂದು ರಿಯಾಲಿಟಿ ಶೋ ಬಂದು ಡ್ರೀಮ್ ಗರ್ಲ್ಸ್. ಇನ್ಫ್ಯಾಕ್ಟ್ ವಿಗರಸ್ ವಿದ್ಯಾ ಅಂತಲೇ ನನಗೊಂದು ಟೈಟಲ್ ಕೊಟ್ಬಿಟ್ರು ಡ್ರೀಮ್ ಗರ್ಲ್ಸಲ್ಲಿ. ಐ ವಾಸ್ ಸೋ ಬ್ಲೆಸ್ಡ್ ಆ ಒಂದು ಶೋ ಮಾಡಲಿಕ್ಕೆ. ತುಂಬ ಚೆನ್ನಾಗಿತ್ತು. ಲಿಟ್ರಲಿ 44 ಎಪಿಸೋಡ್ಸ್ ಇತ್ತು ಡ್ರೀಮ್ ಗರ್ಲ್ಸ್. ಈಗ ಮತ್ತೆ ಪುನಃ ರೀಟೆಲಿಕಾಸ್ಟ್ ಆಗ್ತಾಯಿದೆ 8 o'clockಗೆ ನೈಟ್ ಡೈಲಿ. ಮಿಸ್ ಮಾಡ್ದಿರ ನೋಡಿ ಮತ್ತೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಇನ್ಫ್ಯಾಕ್ಟ್ ನನ್ನ ಒಂದು ಸಿನಿಮಾ ಜರ್ನಿ, ನಾನು ಕೆಲವೊಂದು ಸಿನಿಮಾ ಮಾಡಿದ್ದಾದ್ರೂ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನನಗೆ ತುಂಬ ಹಿತ ಕೊಟ್ಟಿದೆ. ಅದು ಲೈಕ್ ಐ ಹ್ಯಾವ್ ಎಂಜಾಯ್ಡ್ ಮೈ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಇನ್ ಮೈ ಸಿನಿಮಾ ಜರ್ನಿ. ಪ್ರತಿಯೊಂದು ಜರ್ನಿನೂ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಸೊ ಈ ಡ್ರೀಮ್ ಗರ್ಲ್ಸ್ ಆದ ನಂತರ ಐ ವಾಂಟೆಡ್ ಟು ಲಿಟ್ರಲಿ ಟೇಕ್ ಅ ಬ್ರೇಕ್ ಫಾರ್ ಇಂಡಸ್ಟ್ರಿ. ಒಂದು 2-3 ವರ್ಷ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇಟ್ಸ್ ಬೀನ್ ಅ ವೆರಿ ಲಾಂಗ್ ಬ್ರೇಕ್. ಸೊ ಇನ್ ಬಿಟ್ವೀನ್ ನನಗೆ ಡ್ಯಾನ್ಸ್ ಮಾಸ್ಟರ್ ಮುರಳಿ ಅಣ್ಣ ಕಾಲ್ ಮಾಡಿಬಿಟ್ಟು, ಇಲ್ಲ ನೀನು ಮಾಡಲೇಬೇಕು ಒಂದು ಕ್ಯಾಮಿಯೋ ಅಂತ ಹೇಳಿಬಿಟ್ಟು, ಅಂಜದ ಗಂಡು ಅಂತ ಹೇಳಿಬಿಟ್ಟು ಸತೀಶ್ ನೀನಾಸಮ್ ಅವರು ಹೀರೋ ಆಗಿದ್ದಂಥ ಸಿನಿಮಾಲಿ ಒಂದು ಕ್ಯಾಮಿಯೋ ಸಾಂಗ್ ಮಾಡಿದೆ. ಆ ಸಾಂಗು ನನಗೊಂದು ಒಳ್ಳೆ ಫೇಮ್ ಕೊಡ್ತು. ಇನ್ಫ್ಯಾಕ್ಟ್ ಆ ಸಾಂಗ್ ತುಂಬ ಸೂಪರ್ ಹಿಟ್ ಆಯಿತು ಸಿನಿಮಾಲಿ. ಲೈಕ್ ಸಿನಿಮಾ ವಾಸ್ ಆ್ಯಾವ್ರೇಜ್ ಬಟ್ ಸ್ಟಿಲ್ ಸಾಂಗ್ ತುಂಬ ಚೆನ್ನಾಗಿ ಓಡ್ತು. ಸೊ ಈ ಥರ ಆಯಿತು ನನ್ನ ಒಂದು ಸಿನಿಮಾ ಲೈಫ್ ಜರ್ನಿ. ಸೊ ಈಗ ಆಫ್ಟರ್ 6 years ನನ್ನ ಕಮ್ಬ್ಯಾಕ್ ಅಂತಲೇ ಹೇಳ್ಬೋದು. ಈಗ ಒಂದು ಅವಾರ್ಡ್ ಸಿನಿಮಾ ಒಂದು ಮಾಡಿದ್ದೀನಿ. ಈಗ ಸೆನ್ಸಾರಿಗೆ ಹೋಗ್ತಾ ಇದೆ ಮೂವಿ ಮೇಳ ಅಂತ ಹೇಳಿಬಿಟ್ಟು.
ಸೊ ಮೇಳ ಅಂದರೆ ಏನು ಅಂದರೆ ಎಲ್ಲರಿಗೂ ಗೊತ್ತು, ಇಟ್ಸ್ ಮ್ಯೂಸಿಕ್ ಮೇಳ. ಸೊ ಅದು ಮೇಳ ಆಗ್ಬೋದು, ಸೊ ಎನಿಥಿಂಗ್. ಸೊ ಈ ಸಿನಿಮಾಲಿ ನನ್ನ ಒಂದು ಪಾತ್ರ ಬಂದು ಒಂದು ತಾಯಿ ಮಗಳ ಮಧ್ಯ ನಡೆಯುವಂಥ ಒಂದು ಆ್ಯಕ್ಚುಲಿ ಕಾನ್ಸೆಪ್ಟು. ರೋಡಲ್ಲಿ ಬಿದ್ದಿರುವಂಥ ಮಗುನ ತೊಗೊಂಡು ಹೋಗಿ ಅವಳು ಸಾಕ್ತಾಳೆ, ಅವಳು ಹೇಗೆ ಸಾಕ್ತಾಳೆ, ಹೇಗೆ ಮುಂದೆ ಬರ್ತಾಳೆ ಅವಳು ಆ ಮಗುನ ಅನ್ನೋದು ಒಂದು ಕಾನ್ಸೆಪ್ಟ್. ನಾನು ಮಿಕ್ಕಿದೇನು ಹೇಳಲಿಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಕಾನ್ಸೆಪ್ಟ್ ಅಷ್ಟು ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನೀವೆಲ್ಲರೂ ನೋಡಿರ್ತೀರ. ನಾನು ಇನ್ನೊಂದು ಕ್ಲೂ ಕೊಡ್ತೀನಿ ಸಿನಿಮಾ ಬಗ್ಗೆ. ಈ ರೋಡಲ್ಲಿ ನೀವು ಕೋಲೆ ಬಸವಣ್ಣನ ಹಿಡ್ಕೊಂಡು ಹೆಣ್ಮಕ್ಳು ಬರ್ತಾ ಇರ್ತಾರೆ. ಸೊ ಆ ಒಂದು ಹೆಂಗಸಿನ ಪಾತ್ರ ನಾನು ಮಾಡಿರೋದು. ಸೊ ಮಠ ಅಂಕಲ್ ಇದ್ದಾರೆ ಆ ಸಿನಿಮಾಲಿ, ಆಲ್ಮೋಸ್ಟ್ ಶಂಕರ್ ನಾರಾಯಣ್ ಅವರಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಒಳ್ಳೆ ಕಲಾವಿದರಿದ್ದಾರೆ. ಸೊ ಐ ಹ್ಯಾವ್ ಎಂಜಾಯ್ಡ್ ಮೈ ಪಾರ್ಟ್. ನನ್ನ ಮಗಳ ಕ್ಯಾರೆಕ್ಟ್ರಲ್ಲಿ ಬಿಂದು ಅಂತ ಹೇಳ್ಬಿಟ್ಟು ಮಾಡಿರೋದು ಚಿಕ್ಕ ಹುಡುಗಿ. ತುಂಬ ಚೆನ್ನಾಗಿ ಕೋಪಪ್ ಮಾಡಿದ್ಲು ಆ ಹುಡುಗಿ, ತುಂಬ ಚೆನ್ನಾಗಿ ಮಾಡಿದ್ಲು. ಆ್ಯಂಡ್ ಲೈಕ್ ನನಗೆ ಯಾವತ್ತೂ ಅವಳು ಬೇರೆ ಆ್ಯಕ್ಟ್ ಮಾಡೋಕ್ಕೆ ಬಂದಿರೋ ಹುಡುಗಿ ಅಂತ ಅನಿಸ್ಲೇ ಇಲ್ಲ. ಸೊ ನನ್ನ ಒಂದು ಫ್ಯಾಮಿಲಿ ಹುಡುಗಿ ಅಂತಲೇ ಅನಿಸಿದ್ದು ಅವಳ ಜೊತೆ ಆ್ಯಕ್ಟ್ ಮಾಡುವಾಗ. ಸೊ ಶಿ ವಾಸ್ ವೆರಿ ಕೋಆಪ್ರೇಟಿವ್. ಇನ್ಫ್ಯಾಕ್ಟ್ ನನ್ನ ಸೀರಿಯಲ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ನಾನು ಮುಂಗಾರು ಮಳೆ ಅಂತ ಸುವರ್ಣ ವಾಹಿನಿಯಲ್ಲಿ ಬರ್ತಾಯಿತ್ತು. ಆಮೇಲೆ ETV, ಈಗ ಕಲರ್ಸ್ ಕನ್ನಡ ಆಗಿದೆ. ಸೊ ETV ಕನ್ನಡಲ್ಲಿ ಸುಕನ್ಯಾ ಅಂತ ಬರ್ತಾಯಿತ್ತು. ಸೊ ಸುಕನ್ಯಾ ಪಾತ್ರದಲ್ಲಿ ಶ್ವೇತಾ ಚಂಗಪ್ಪ ಅವ್ರು ಕಾಣಿಸ್ಕೊಂಡಿದ್ರು. ಸೊ ನಾನು ಅವ್ರ ಆಪೋಸಿಟ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಕ್ಯಾರೆಕ್ಟ್ರು. ಸೊ ಎಲ್ಲರೂ ಏನಂತ ಅಂದ್ಕೊಂಬಿಟ್ಟಿದ್ರು ಅಂದರೆ, ಇದು ಸುಕನ್ಯಾ ಅಲ್ಲ ಮಧುಮತಿನೇ ಸೀರಿಯಲ್ಲು ಅಂತ ಅಂದ್ಕೊಂಬಿಟ್ಟಿದ್ರು ಆ ಒಂದು ಲೆವೆಲ್ಗೆ. ಇನ್ಫ್ಯಾಕ್ಟ್ ನನ್ನ ಒಂದು ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡಿದರು, ಸಂದೀಪ್ ನೀನಾಸಮ್ ಅಂತ ಹೇಳ್ಬಿಟ್ಟು. ಅವರಿಗೆ ಹೋದ ಕಡೆ ಎಲ್ಲ ಅಜ್ಜಿದಿರು, ವಯಸ್ಸಾಗಿರೋರು, ಆಮೇಲೆ ಈ ಹೆಣ್ಮಕ್ಳೆಲ್ಲ ಹೊಡಿಯೋಕ್ಕೆಲ್ಲ ಹೋಗಿದ್ರಂತೆ. ಆ ಹುಡುಗಿಗೆ ಎಷ್ಟು ಟಾರ್ಚರ್ ಕೊಡ್ತೀಯಾ ನೀನು. ನಾನು ಬೆಳಗ್ಗೆ ಶೂಟ್ಗೆ ಹೋದರೆ, ಬೆಳಗ್ಗೆ ಗ್ಲಿಸ್ರಿನ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ವಾಪಸ್ ಬರೋವರೆಗೂ ಗ್ಲಿಸ್ರಿನ್ ಹಾಕ್ಕೊತಾನೆ ಇರ್ತೀನಿ ನಾನು. ಇನ್ಫ್ಯಾಕ್ಟ್ ಕೆಲವೊಮ್ಮೆ ಒರಿಜಿನಲ್ಲಾಗಿ ಹಚ್ಚಿದ್ದೀನಿ, ಬಟ್ ಡೈಲಿ ಅಳು ಬರೋದಿಲ್ಲ. ಸೊ ದಿನ ಪೂರ್ತಿ ಗ್ಲಿಸ್ರಿನ್ಸ್ ಯೂಸ್ ಮಾಡಿದ್ದಿದೆ. ಆ್ಯಂಡ್ ಮುಂಗಾರು ಮಳೆ ಬಗ್ಗೆ ಹೇಳಬೇಕಂದ್ರೆ ಸುಶೀಲ್ ಮುಕಾಶಿ ಅವರು ಮಾಡಿದಂಥ ಸೀರಿಯಲ್ ಅದು. ದಟ್ ವಾಸ್ ಅ ವೆರಿ ನೈಸ್. ಅದು ಸ್ವಲ್ಪ ಮಧ್ಯದಲ್ಲೇ ವೈಂಡ್ ಅಪ್ ಆಯಿತು. ಸೊ ಇದು ನನ್ನ ಸೀರಿಯಲ್ ಜರ್ನಿ. ಬಟ್ ನನಗೆ ತುಂಬ ಖುಷಿ ಕೊಟ್ಟಿದೆ. ನಾನು ಏನೇನು ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ಇವಾಗ. ಸುಕನ್ಯಾ ಸೀರಿಯಲ್ ಆಗಿರ್ಬೋದು, ನನಗೆ ಅರ್ಧ ಫೇಮ್ ಸಿಕ್ಕಿದ್ದೆ ಸುಕನ್ಯಾ ಸೀರಿಯಲಿಂದ. ಸೊ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ, ಅಮ್ಮ, ಅಜ್ಜಿ, ನಾನು, ನನ್ನ ತಮ್ಮ. ಸೊ ನಾನು ಅಪ್ಪನ ಕಳ್ಕೊಂಡು 18 ವರ್ಷ ಆಯಿತು. ಅಪ್ಪ ಆ್ಯಕ್ಚುಲಿ ದ್ವಾರಕೀಶ್ ಅಂಕಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ರು, ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಸೊ ಅಪ್ಪ ನನಗೆ ಪ್ರತಿಯೊಂದು ವಿಷಯದಲ್ಲೂ ಗೈಡ್ ಮಾಡೋರು, ನನಗೆ ಪುಟ್ಟ ಹೀಗೆ ಮಾಡಬೇಕು. ಬಟ್ ಅಪ್ಪಂಗೆ ತುಂಬ ದೊಡ್ಡ ಆಸೆ ಏನಂದರೆ, ಮಗಳು ಒಂದಲ್ಲ ಒಂದಿನ ಒಂದು ಒಳ್ಳೆ ಅವಾರ್ಡ್ ತೊಗೋಬೇಕು ಅನ್ನೋದು. ಅದು ಏನೇ ಆಗಿರ್ಬೋದು, ಒಂದು ಅವಾರ್ಡ್ ತೊಗೋಬೇಕು ನೀನು ಅಂತ ಒಂದು ತುಂಬ ಆಸೆ ಇತ್ತು ಅಪ್ಪಂಗೆ. ಸೊ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅಮ್ಮ ಆಗಲಿ, ಅಜ್ಜಿ ಆಗಲಿ, ನನ್ನ ತಮ್ಮ ಆಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ನನ್ನ ಫ್ಯಾಮಿಲಿ ಕಡೆಯಿಂದ ನನ್ನ ಕಸಿನ್ಸ್ ಆಗಲಿ, ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಆಗಲಿ, ಪ್ರತಿಯೊಬ್ಬರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಅ ಫ್ಯಾಮಿಲಿ ಆ್ಯಂಡ್ ಸಚ್ ಅ ಗುಡ್ ಫ್ರೆಂಡ್ಸ್. ಸೊ ನನ್ನ ಡ್ರೀಮ್ ಯಾವ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದ್ರೆ, ತುಂಬ ದೊಡ್ಡ ಲಿಸ್ಟ್ ಇದೆ. ಸೊ ನಾಳೆ ಬೆಳಗ್ಗೆ ಆಗಿಬಿಡುತ್ತೆ. ಇನ್ಫ್ಯಾಕ್ಟ್ ನಾನು ಆ ಒಂದು ಲಿಸ್ಟ್ ಹೇಳಿದ್ರೆ, ಬಟ್ ಸ್ಟಿಲ್ ನಾನು ಒಂದು 2-3 ಹೇಳ್ತೀನಿ ನಿಮಗೆ. ಸೊ ನನ್ನ ಮೊದಲನೇ ಆಸೆ ಏನು ಅಂದರೆ, ಶರಪಂಜರಲ್ಲಿ ಕಲ್ಪನಾ ಅವ್ರು ಮಾಡಿದಾರಲ್ಲ, ಆ ಒಂದು ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಇದೆ. ಹಾಗೇ ಇನ್ಫ್ಯಾಕ್ಟ್ ನನ್ನ ಟ್ರಾಪ್ ಮಹಾಲಕ್ಷ್ಮಿ ಮ್ಯಾಮ್ ಮಾಡಿರೋವಂಥ ಅಷ್ಟು ಪಾತ್ರಗಳನ್ನು ಅವರು ಇಂಥ ಪಾತ್ರ ಮಾಡಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಸು ಮಾಡಿದ್ದಾರೆ ಅವರು. ಸೊ ಅವ್ರು ಏನೇನು ಕ್ಯಾರೆಕ್ಟರ್ಸ್ ಮಾಡಿದಾರೋ ಆ ಥರ ಒಂದೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ. ಸೊ ನನಗೆ ಪರ್ಸ್ನಲಿ ನಿನ್ನ ಡ್ರೀಮ್ ಕ್ಯಾರೆಕ್ಟರ್ ಯಾವುದು ಅಂತ ಹೇಳಿದ್ರೆ, ಲೈಕ್ ನನಗೆ ತುಂಬ ಇನ್ನೋಸೆಂಟಾಗಿ, ತುಂಬ ಮೈಲ್ಡಾಗಿ, ಐ ಮೀನ್ ಲೈಕ್ ಈ ಹುಡುಗಿ ಈಗ ಆ ಥರ ಒಂದು ಒಳ್ಳೆ ಪಾತ್ರ ಮಾಡಬೇಕು. ಇಲ್ಲಾಂದರೆ ನನಗೆ ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಗೊತ್ತಿಲ್ಲ ಅದು ಯಾವಾಗ ಕೂಡಿ ಬರುತ್ತೆ ಅಂತ. ಸೊ ಇಷ್ಟು ದಿನ ಮಾಡಿದ್ರಲ್ಲಿ ನನಗೆ ಖುಷಿ ಕೊಟ್ಟಂಥ ಪಾತ್ರ, ನಾನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಲಿಕ್ಕಾಗಲ್ಲ. ಬಟ್ ಸ್ಟಿಲ್ ನಾನು ತುಂಬ ಥರೋವಾಗಿ ಎಂಜಾಯ್ ಮಾಡಿದ್ದು ಸೆಟ್ ಅಂದರೆ
ತುಂಬ ಲೈಕ್ ಒಂಥರ ಹ್ಯಾಪಿ ಗೋ ಆಗಿ ವರ್ಕ್ ಮಾಡಿದ್ದು ಅಂದರೆ ಹೆತ್ತವರ ಕನಸು. ಇನ್ಫ್ಯಾಕ್ಟ್ ಸಾಯಿ ಪ್ರಕಾಶ್ ಅಂಕಲ್ ಜೊತೆ ತುಂಬ ಲೈಕ್ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಹಾಗೆ ಅಫ್ಕೋರ್ಸ್ ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು. ನಾನು ಒಂದು ಕ್ಯಾರೆಕ್ಟ್ರಿಗೆ ಏನು ಈ ಥರ ಮೋಲ್ಡ್ ಆಗಬೇಕು ಅಂತ ಕಲ್ತಿದ್ದು ಅದು ಸೀತಾರಾಮ್ ಕಾರಂತ್ ಸರಿಂದ. ಸೊ ಸೀತಾರಾಮ್ ಕಾರಂತ್ ಅವರು ಆಲ್ಮೋಸ್ಟ್ ನನಗೆ ಅವ್ರ ಹತ್ರ ನಾನು ತುಂಬ ಬಯಸ್ಕೊಂಡಿದ್ದೀನಿ. ಹೊಡ್ಸ್ಕೊಂಡು ಒಂದಿಲ್ಲ ಅಷ್ಟೇ, ಬಯಸ್ಕೊಂಡಿದ್ದೀನಿ ತುಂಬ. ಬಟ್ ಆ ಬೈಗುಳದ ಹಿಂದೆ ಇವತ್ತು ನಾನು ಏನಿದ್ದೀನಿ ಅದು ದಟ್ಸ್ ಆಲ್. ಸೊ ಕಿವಿ ಮಾತು ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಇನ್ಫ್ಯಾಕ್ಟ್ ಯಾಕೆಂದರೆ ಈಗಷ್ಟೇ ನಾನು ಅಂಬೆಗಾಲು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ABCD ಇಂಗ್ಲೀಷ್ ಬೇಡ, ಕನ್ನಡಕ್ಕೆ ಹೋಗೋಣ. ಆ ಅಷ್ಟೇ ಕಲ್ತಿರೋದು. ಇನ್ನು ಯಾರ ಲಾವ ಶೇಷ ಇಲ್ಲಿವರೆಗೂ ಇದೆ, ತುಂಬ ಇದೆ ವರ್ಡ್ಸು ಕಲೀಲಿಕ್ಕೆ. ಸೊ ಲೈಕ್ ಆದರೂ ಒಂದೊಳ್ಳೆ ಸ್ನೇಹಿತೆಯಾಗಿ, ಒಂದೊಳ್ಳೆ ಅಕ್ಕನಾಗಿ, ಒಂದೊಳ್ಳೆ ತಂಗಿಯಾಗಿ ಮುಂಬರೋ ಕಲಾವಿದರಿಗೆ ನಾನೇನು ಹೇಳ್ತೀನಿ ಅಂದರೆ, ನಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಆಮೇಲೆ ನಾವು ಏನು ಕೆಲಸ ಮಾಡ್ತಿದ್ದೀವಿ ಅದನ್ನೇ ದೇವರು ಅಂತ ಪೂಜೆ ಮಾಡಬೇಕು. ಆಮೇಲೆ ಲೈಕ್ ಲೂಸ್ ಟಾಕ್ಸ್ ಯಾವತ್ತೂ ಮಾತಾಡಬಾರ್ದು. ಆಮೇಲೆ ವಾಟ್ ಎವರ್ ಯು ಡೂ ಯು ಶುಡ್ ಬಿ ಹ್ಯಾಪಿ ಫಾರ್ ವಾಟ್ ಯು ಡೂ. ಸೊ ಒಂದು ಮನೆ ಕೆಲಸದೊಳಗೆ ಪಾತ್ರ ಮಾಡ್ತಿದ್ರೆ ಯು ಬಿ ಅ ಮೇಡ್, ನೀವೇ ಆ ಪಾತ್ರದೊಳಗೆ ಹೋಗಿ. ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದರೆ ನೀವು ಆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಗಿ. ಸೊ ಇನ್ವಾಲ್ವ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ಶ್ರದ್ಧೆ, ಭಕ್ತಿ ಎಲ್ಲ ಇಂಪಾರ್ಟೆಂಟು ಒಬ್ಬ ವ್ಯಕ್ತಿಗೆ. ಸೊ ಈಗ ಒಂದು ಆರ್ಟಿಸ್ಟ್ ಅಂದಮೇಲೆ ಫ್ಯಾನ್ಸ್, ಆಡಿಯನ್ಸ್ ತುಂಬ ಇಂಪಾರ್ಟೆಂಟು. ಸೊ ಆಡಿಯನ್ಸ್ ಏನು ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಅ ಮಿರರ್. ಈಗ ಮಿರರಲ್ಲಿ ನೀವು ಮಿರರ್ ಹೀಗೆ ಇಟ್ಕೊಂಡು ಕೂತ್ಕೊಂಡ್ರೆ, ಸೊ ಆ ಮಿರರ್ ನೀವೇನು ಮಾಡ್ತೀರಾ ಅದು ಹಾಗೆ ರಿಯಾಕ್ಟ್ ಆಗುತ್ತೆ. ಇಟ್ಸ್ ಜಸ್ಟ್ ಅ ಮಿರರ್. ವಾಟ್ ಎವರ್ ಯು ಡೂ ಇಟ್ ಜಸ್ಟ್ ರಿಯಾಕ್ಟ್ಸ್ ಟು ಯು ಅಷ್ಟೇ. ನನ್ನ ಫೇವ್ರೆಟ್ ಹೀರೋ, ಎಸ್ ಐ ಹ್ಯಾವ್ ಟು ಸೇ ದಿಸ್. ಇನ್ಫ್ಯಾಕ್ಟ್ ಎಲ್ಲರಿಗೂ ಗೊತ್ತು ನನ್ನ ಫೇವ್ರೆಟ್ ಹೀರೋ ಯಾರು ಅಂತ. ಇಟ್ಸ್ ಅಪ್ಪು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನನಗೆ ಅಪ್ಪು ಅಂದರೆ ತುಂಬ 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 ಇಷ್ಟ. ಲೈಕ್ ಟಿ ವಿಯಲ್ಲಿ ಬರ್ತಿದ್ರೆ ನಮ್ಮ ಅಮ್ಮಂಗೆ ತೋರಿಸ್ತೀನಿ, ಮಮ್ಮಿ ನಿಮ್ಮ ಅಳಿಯ ಬಂದ ನೋಡಿ ಅಂತ ಹೇಳಿಬಿಟ್ಟು. ಅಷ್ಟು ಇಷ್ಟ ನನಗೆ. ಐ ಜಸ್ಟ್ ಲವ್. ಸೊ ನನ್ನ ಕ್ರಷ್ ಅಂದರೆ ಇಟ್ಸ್ ಧನಂಜಯ್. ಸೊ ಯಾಕೆ ಅಂತ ಗೊತ್ತಿಲ್ಲ, ಈಗ ಅಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಅನ್ಕೋಬೋದು ಟಗರು ಬಂದಮೇಲಿಂದ ಇಷ್ಟಪಡ್ತಾರೆ. ನಾನು ಖಂಡಿತ ಇಲ್ಲ. ನಾನು ಧನಂಜಯ್ ಅವ್ರನ್ನ ಒಂದು ಸಿನಿಮಾ ನೋಡಿದೆ, ಜೆಸ್ಸಿ ಅಂತ ಒಂದು ಮೂವಿ ನೋಡಿದೆ. ಆ ಮೂವಿಯಿಂದ ಐ ಸ್ಟಾರ್ಟೆಡ್ ಬಿಕಮಿಂಗ್ ಹಿಸ್ ಫ್ಯಾನ್ ಅನ್ನೋದಕ್ಕಿಂತ ಈಸ್ ಮೈ ಆಲ್ ಟೈಮ್ ಕ್ರಷ್ ಅಂತಲೇ ಹೇಳ್ಬೋದು. ಸೊ ಧನಂಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಏನಿದೆ ಅವ್ರ ಬಗ್ಗೆ ಹೇಳೋಕ್ಕೆ, ಎಲ್ಲರಿಗೂ ಗೊತ್ತಿರೋದೆ ಅವ್ರ ಬಗ್ಗೆ ಹೇಳೋಕ್ಕೆ. ಹೀ ಈಸ್ ಫ್ಯಾಬ್ ಆ್ಯಕ್ಟರ್ ಅಂತ ಹೇಳ್ಬೋದು. ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ ಐ ಜಸ್ಟ್ ಲೈಕ್ ಹಿಸ್ ಲುಕ್ಸ್. ಆಮೇಲೆ ಹೀ ಈಸ್ ವೆರಿ ಸಿಂಪಲ್ ಮ್ಯಾನ್. ಅವರ ಒಂದು ಸಿಂಪ್ಲಿಸಿಟಿ ತುಂಬ ಇಷ್ಟ ನನಗೆ. ಇನ್ಫ್ಯಾಕ್ಟ್ ನಾನು ಒನ್ಸ್ ಐ ಗೆಸ್ ಐವ್ ಸ್ಪೋಕನ್ ಟು ಹಿಮ್ ಫಾರ್ ಸಮ್ ಇವೆಂಟ್. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ದ ವೇ ಹೀ ಕೋಆರ್ಡಿನೇಟೆಡ್ ಟು ಮೀ ಆ್ಯಂಡ್ ಆಲ್, ಲೈಕ್ ತುಂಬ ಒಳ್ಳೆ ವ್ಯಕ್ತಿ ಅಂತ ಅನಿಸುತ್ತೆ. ಎಸ್, ಹೀ ಈಸ್ ಮೈ ಕ್ರಶ್. ಧನಂಜಯ್ ಅವರು ನನಗೆ ಸಿಕ್ಕಿದ್ರೆ ನಾನು ಅವ್ರಿಗೆ ಸಜೆಸ್ಟ್ ಮಾಡೋವಂಥ ಪಾತ್ರ ಬಂದು, ನನಗೆ ಆಲ್ ಟೈಮ್ ಫೇವ್ರೆಟ್ ಕ್ಯಾರೆಕ್ಟರ್ ಬಂದು ಸಂಜಯ್ ದತ್ ಅವರು ಖಳನಾಯಕಲ್ಲಿ ಮಾಡಿರುವಂಥ ಒಂದು ಪಾತ್ರ. ಐ ಥಿಂಕ್ ಧನಂಜಯ್ ಲುಕ್ಸ್ ಫ್ಯಾಬ್ ಇನ್ ದಟ್. ಸೊ ಅವರ ಒಂದು ಫಿಸಿಕ್ಗೂ ಆ ಒಂದು ಲುಕ್ಸ್ಗೂ ಐ ಥಿಂಕ್ ಹಿ ರಿಯಲಿ ಲುಕ್ಸ್ ಪರ್ಫೆಕ್ಟ್ ವಿತ್ ದಟ್. ಆ ಖಳನಾಯಕ್ ಪಾತ್ರದಲ್ಲಿ ಅವ್ರು ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ ಅಂದ್ಕೊತೀನಿ.